ಆ ಗುಪ್ತ ಮಾಹಿತಿಯನ್ನ ಕಲೆಕ್ಟ್ ಮಾಡಬಹುದಾಗಿತ್ತು. ಇದು ಫೇಲ್ಯೂರ್ ಅಂತ ಅನ್ಸುತ್ತೆ ತಮಗೆ. ಥ್ಯಾಂಕ್ ಯು ರಮೇಶ್ ಅವರೇ, ನಮ್ಮ ಜೊತೆ ತಾವು ಮಾತಾಡಿದ್ದಕ್ಕೆ. ಹುಬ್ಬಳ್ಳಿಯಿಂದ ರಾಜೇಂದ್ರ ಅನ್ನೋರು ಕಾಲ್ ಮಾಡಿದ್ದಾರೆ. ರಾಜೇಂದ್ರ ಅವರೇ ನಮಸ್ಕಾರ. ನಮಸ್ಕಾರ ರೀ ರಾಜೇಂದ್ರ ಅವರೇ, ಹೇಳಿ, ಹಿಂಗ ಆಗ್ಬಾರ್ದಾಗಿತ್ತು ಬಳ್ಳಾರಿಯಲ್ಲಿ, ಆದ್ರೆ ಇದೆಲ್ಲ ನೋಡಿದಾಗ ತಮ್ಗೆ ಏನ್ ಅನ್ಸುತ್ತೆ? ಇದ್ರ ಹಿಂದೆ ಯಾರೋ ಒಬ್ರು ಉದ್ದೇಶ ಪೂರ್ವಕವಾಗಿ ಹಿಂಗ್ ಮಾಡಿದ್ರು, ಇದು ಅಚಾನಕ್ ಆಗಿ ಆಗಿದ್ದಲ್ಲ ಅಂತ ಹೇಳಿ ಏನಾದ್ರು ತಮ್ಗೆ ಅಭಿಪ್ರಾಯ ಇದೆಯಾ? ಏನ್ ಅನ್ಸುತ್ತೆ ನೋಡಿದಾಗ? ಇದು ಅವರು ಪ್ರೀ ಪ್ಲಾನ್ ಮಾಡ್ಕೊಂಡೇ ಮಾಡಿದ್ದಾರೆ. ಕಾಂಗ್ರೆಸ್ ಬಂದಾಗೆಲ್ಲ ಬರೇ ಇದೇ ಕರ್ನಾಟಕನ ಬಿಹಾರ ಗುಂಡಾಗಿರಿ ಟೈಪ್ ಶುರು ಮಾಡಿಬಿಡ್ತಾರೆ ಇವರು. ಯಾವ್ದೇ ಜನಕ್ಕೆ ಜನಹಿತಕ್ಕೆ ಇವ್ರು ಕಾಪಾಡೋರಲ್ಲ, ಇವರು ಬರೇ ದೇಶದ್ರೋಹಿಗಳಿಗೆ ಪ್ರೊಟೆಕ್ಷನ್ ಕೊಡೋರು ಇವರು. ಅವ್ರ ಕಡೆಯವರೇ ಒಬ್ರು ಡೆತ್ ಆದ್ರಲ್ಲ ಸರ್. ಈಗ ನೀವು ಕಾಂಗ್ರೆಸ್ನವ್ರು ಪ್ರಿಪ್ಲಾನ್ ಮಾಡಿದ್ರು ಅನ್ನೋದಾದ್ರೆ ಅವ್ರ ಜೊತೆಗಿರೋನೆ ಅಣ್ಣ ಅಣ್ಣ ಅಂತ ಹೇಳಿ ಕರಿತಾ ಇದ್ದವನು ಎದೆಗೆ ಗುಂಡು ಬಿತ್ತಲ್ಲ ಸರ್? ಇಲ್ಲ, ಅದು ಏನಾಗಿದೆ ಆಕ್ಚುಲಿ ಅಂತಂದ್ರೆ ಅವರು ಅವ್ರ ಕಡೆಯವರಿಗೆ ಗುಂಡು ಹೊಡೆದು ಅದನ್ನ ಅಪಾದನ ಇವ್ರ ಮೇಲೆ ಹಾಕೋ ಸಲುವಾಗಿ ಬಲಿ ಕೊಟ್ಟಿದ್ದಾರೆ ಅವರ ಇದನ್ನ. ಅದನ್ನ ಅಪಾದನ ಇವ್ರ ಜನಾರ್ದನ್ ರೆಡ್ಡಿ ಮೇಲೆ ಹಾಕೋ ಸಲುವಾಗಿ ಮಾಡಿದ್ದಾರೆ. ಹಾಗೂ ಅದಲ್ಲದೆ ಜನಾರ್ದನ್ ರೆಡ್ಡಿಗೂ ಗುಂಡು ಹಾಕಕ್ ಹೋಗಿದ್ದಾರೆ. ಅದು ಯಾಕೆ ಮಿಸ್ ಫೈರ್ ಆಗಿ ಮಿಸ್ ಹೊಡೆದಿದೆ ಅಷ್ಟೇ. ಅವರು ಈ ಎಮ್ ಎಲ್ ಎದೇನು ಅಂತಂದ್ರೆ, ನಾವು ಈ ಎಮ್ ಎಲ್ ಎ ಬಹಳ ಯಂಗ್ಸ್ಟರ್ ಅದನ್ನ ಒಳ್ಳೆ ಕೆಲಸ ಮಾಡ್ತಾನ ಅಂತಂದ್ರೆ, ಗೌರ್ಮೆಂಟ್ ಇಂದಂತೂ ಒಂದ್ ಪೈಸಾ ಬಂದಿಲ್ಲ, ಆದ್ರೂ ಸುಮ್ಮನೆ ನಾ ಕೆಲಸ ಮಾಡೀನಿ ಅಂತ ಹೇಳ್ಸ್ಕೊಂಡ ದುಡ್ಡು ಬರ್ಲಾರ್ದ ಅವ್ರು ಕೆಲಸ ಮಾಡ್ಲಾರ್ದ ದುಡ್ಡು ಕೆಲಸ ಹೆಂಗಾಗುತ್ತೆ? ಹೌದು ರಾಜೇಂದ್ರ ಅವರೇ, ಬೇರೆ ರಾಜ್ಯಗಳಲ್ಲಿ ನಾವು ಹಿಂಗಾಯ್ತು ಅಂತ ಹೇಳಿ ನೋಡ್ತಾ ಇದ್ವಿ. ಬಿಹಾರದಲ್ಲಿ ಹಿಂಗಾಯ್ತಂತೆ, ಹಾಗೆ ಉತ್ತರ ಪ್ರದೇಶದಲ್ಲಿ ಹಿಂಗಾಯ್ತಂತೆ, ಹರಿಯಾಣದಲ್ಲಿ ಹಿಂಗಾಯ್ತಂತೆ ಅಂತ ಹೇಳಿ ನಾವು ನೋಡ್ತಾ ಇದ್ವಿ, ಕೇಳ್ತಾ ಇದ್ವಿ. ಆದ್ರೆ ನಮ್ ಪಕ್ಕದ ಜಿಲ್ಲೆ ಬಳ್ಳಾರಿಯಲ್ಲೇ ಹಿಂಗಾಯ್ತಲ್ಲ ಸರ್? ಹೌದ್ರಿ. ಅಲ್ಲ, ಬಾಂಗ್ಲಾದೇಶದಲ್ಲಿ ಆದಂಗ ಇಲ್ಲಿ ನಮ್ ಕರ್ನಾಟಕದಾಗ ಆಕತೈತಿ. ಈ ಕರ್ನಾಟಕನೇ ಬಾಂಗ್ಲಾ ಮಾಡಕ್ ಹೊಂಟಾರಿ ಇವರು, ಬಾಂಗ್ಲಾದೇಶ ಮಾಡಕ. ಕರೆಕ್ಟ್ ಕರೆಕ್ಟ್. ರಾಜೇಂದ್ರ ಅವರೇ, ಥ್ಯಾಂಕ್ ಯು ನಮ್ ಜೊತೆ ತಾವು ಇಷ್ಟೊತ್ತು ಮಾತಾಡಿದ್. ವೆಲ್ಕಮ್ ಬ್ಯಾಕ್. ಜನಾರ್ದನ್ ರೆಡ್ಡಿ ಕೋಟೆ ಕಟ್ಟಿದ್ದಾರೆ, ಕೊಲ್ಲೋಕ್ ಸಾಧ್ಯನಾ? ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ದೊಡ್ಡ ಡ್ರಾಮಾ ಮಾಸ್ಟರು. ರೆಡ್ಡಿ ಮೊದಲೇ ಸಿನಿಮಾ ನಿರ್ಮಾಪಕರಲ್ವೇ? ಜನಾರ್ದನ್ ರೆಡ್ಡಿ ಡ್ರಾಮಾ ಮಾಡುತ್ತಾರೆ. ಕೋಟೆ ನಿರ್ಮಿಸಿಕೊಂಡು ಭದ್ರತಾ ಸಿಬ್ಬಂದಿಯನ್ನು ಹೊಂದಿದ್ದಾರೆ ಜನಾರ್ದನ್ ರೆಡ್ಡಿ. ಅವರನ್ನ ಯಾರು ಹತ್ಯೆ ಮಾಡ್ತಾರೆ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. Janardhan Reddy made a statement. Clearly says that the whole party, including Mr. Suryanarayan Reddy and Bharat Reddy, they are trying to kill me. ಅವೆಲ್ಲ ಡ್ರಾಮಾ ಮಾಸ್ಟರ್, ಫಿಲಂ ಪ್ರೊಡ್ಯೂಸರ್, ಅವರು ಪ್ರೊಡ್ಯೂಸರ್ ಇದಾರಲ್ಲ, ಅದು ಡ್ರಾಮಾ ಮಾಸ್ಟರ್. ಅವ್ರು ಯಾರು ಕಿಲ್ ಮಾಡ್ತಾರೆ? ಕೋಟೆ ಮಾಡಿಕೊಂಡು 100 ಜನ ಸೆಕ್ಯೂರಿಟಿ ಕೂತಿದೆ, ಯಾರು ಕಿಲ್ ಮಾಡ್ತಾರೆ? ಜನಕ್ಕೆ ಬೇರೆ ರೀತಿ ಭಯ ಇದೆ. ಏನಪ್ಪಾ ಅಂದ್ರೆ ಸೋಲನ್ನ ಡೈಜೆಸ್ಟ್ ಮಾಡ್ಕೋಕಾಗ್ತಾ ಇಲ್ಲ. ಜನಾರ್ದನ್ ರೆಡ್ಡಿ ಅವ್ರ ಕುಟುಂಬದವರು ಸೋಲನ್ನ ಡೈಜೆಸ್ಟ್ ಮಾಡ್ಕೋಕಾಗ್ತಿಲ್ಲ. ಅದಕ್ಕೆ ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಹೇಳಿಗಳು ಮಾತಾಡೋದು ಮಾತು ನನ್ನ ಕುಲಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ಇತಿಹಾಸ ಯಾವ್ದು ಇತಿಹಾಸ ಇದೆ ಅಂತ ಅಂದ್ಬಿಟ್ಟು ನೀವೇ ಅದನ್ನ ಅರ್ಥ ಮಾಡ್ತಾರೆ. Janardhan Reddy made a statement. Clearly says that the whole party. ರೆಡ್ಡಿ ಡ್ರಾಮಾ ಮಾಸ್ಟ್ರು ಕೋಟೆ ಕಟ್ಟಿದ್ದಾರೆ, ಕೊಲ್ಲೋಕ್ ಸಾಧ್ಯನಾ ಅಂತೇಳಿ. ಹೆಂಗಾದ್ರೆ ಫೈರಿಂಗ್ ಆಯ್ತಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಹೆಣ ಬಿತ್ತಲ್ಲ ಅಲ್ಲಿ, ಇದೆಲ್ಲ ಕಾಣಿಸ್ತಿಲ್ವಾ ಅನ್ನೋದು. ಸ್ವಾಮಿ ಅಂತ ಹೇಳಿ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ಸ್ವಾಮಿ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ, ಡಿಕೆ ಶಿವಕುಮಾರ್ ಹೇಳಿದ ಪ್ರಶ್ನೆನೇ ನಾನು ನಿಮ್ಗೆ ಕೇಳ್ತೀನಿ. ಜನಾರ್ದನ್ ರೆಡ್ಡಿ ಅವ್ರನ್ನ ಕೊಲ್ಲೋದಕ್ಕೆ ಸಾಧ್ಯನಾ? ಕೊಲ್ಲುವಂತ ಪ್ರೀ ಪ್ಲಾನ್ ಏನಾದ್ರೂ ಆಗಿತ್ತಾ, ಅಥವಾ ಇದು ರಾಜಕೀಯವಾದಂತ ಸ್ಟೇಟ್ಮೆಂಟಾ? ಏನಂತೀರಿ ಸ್ವಾಮಿ ಅವರೇ? ಸರ್ ಇದೆಲ್ಲ ರಾಜಕೀಯನೇ ಸರ್. ಯಾಕೆಂದ್ರೆ ಅವ್ರ ಪಕ್ಷದೇ ಇದೆ. ಹಂಗಿದ್ದು ಇವರು MLA ಆದವರು ಅವ್ರಿಗೆ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ ಅವ್ರ. ಈಗ ಅವ್ರದೇ ಪಕ್ಷ ಇದ್ದು ಈಗ ಇವ್ರದ್ದು ತಪ್ಪಿದ್ರು ಕಂಪ್ಲೇಂಟ್ ಮಾಡಿದ್ರೆ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅವರೆಲ್ಲ ಎನ್ಕ್ವೈರಿ ಮಾಡ್ತಾರಲ್ಲ ಅವ್ರ ಆಕ್ಷನ್ ಅಂತ ಇದ್ರಲ್ಲ. ಈಗ ಸಾಮಾನ್ಯ ಜನಗಳಾದ್ರೆ ಅವ್ರೇನೇ ತಪ್ಪು ಮಾಡಿದ್ರು ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಆಕ್ಷನ್ ತಗೊಂತಾರೆ. ಈಗ ಇಷ್ಟು ಜನ ಸೇರಿ
ಒಂದ್ ಕಡೆ ಹೋಗ್ತಾ ಇದಾರೆ ಅಂದ್ರೆ ಎಲ್ಲಿ ಹೋಗ್ತಾರೆ ಅಂತ ಹೇಳಿ ಮುಂಚೆನೆ ಪೊಲೀಸರನ್ನ ಅಷ್ಟು ಜನ ಗ್ಯಾದರ್ ಆಗ್ತಾರ ಅಂತ ಹೇಳಿದ್ರೆ ಮಾಹಿತಿ ಇರ್ಲಿಲ್ವಾ? ಹಂಗಾದ್ರೆ ಪ್ರೀ ಪ್ಲಾನ್ ಇದು? ಅಲ್ಲ ಸರ್, ಈಗ ಎಲ್ಲಾ ಕಡೆ ಪೊಲೀಸ್ ಇದ್ದೇ ಇರ್ತಾರಲ್ವರ, ಅವರು ಮೇನ್ ಅವ್ರ ಆಫೀಸರ್ಗೆ ಇನ್ಫಾರ್ಮ್ ಮಾಡ್ಬಿಟ್ಟು ಮುಂಚೆನೆ ಅಲ್ಲಿಗೆ ಹೋಗಕ್ ಮುಂಚೆನೆ ತಡಿಬೋದಿತ್ತಲ್ಲ ಅಲ್ವಾ? ಯಾರು ವೈಫಲ್ಯ ಆಯ್ತು ಅಂತ ತಾವ್ ಹೇಳ್ತೀರಿ ಸ್ವಾಮಿ ಅವರೇ? ಸರ್ ಇದೆಲ್ಲ ರಾಜಕೀಯ ಮತ್ತೆ ಪೊಲೀಸ್ ಅವ್ರದ್ದು ವೈಫಲ್ಯ ಇದೆ ಸರ್. ಹೌದಾ? ಪೊಲೀಸ್ ಅವರು ಈಗ ಪ್ರತಿ ರಸ್ತೆನಲ್ಲೂ ಇರ್ತಾರೆ. ಒಂದ್ ಕಡೆ ಜನ ಗಲಾಟೆ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಮುಂಚೆನೆ ಅವ್ರ ಆಫೀಸರ್ಗೆ ಮೇಲ್ ಆಫೀಸರ್ಗೆ ಇನ್ಫಾರ್ಮ್ ಮಾಡ್ಬೋದಲ್ಲ. ನೋಡೋಣ, ತನಿಖೆ ಆಗ್ಲಿ, ತನಿಖೆ ನಂತರ ಯಾರ ವೈಫಲ್ಯ ಯಾರ ಇದು ಪ್ರೀ ಪ್ಲಾನ್ ಅನ್ನೋದೆಲ್ಲ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವಾಮಿ ಅವರೇ. ತುಮಕೂರಿಂದ ಲೋಕೇಶ್ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಲೋಕೇಶ್ ಅವರೇ. ಸರ್ ನಮಸ್ತೆ, ರಿಪಬ್ಲಿಕ್ ಕನ್ನಡಕ್ಕೆ. ನಮಸ್ಕಾರ ಲೋಕೇಶ್ ಅವರೇ, ನಿಮ್ಗೂ ಕೂಡ. ಹೇಳಿ ಲೋಕೇಶ್ ಅವರೇ, ಈ ಬಳ್ಳಾರಿ, ಈ ರಣ ಬಳ್ಳಾರಿ ತಾವು ಹೇಗ್ ನೋಡ್ತಾ ಇದ್ದೀರಿ ಇದನ್ನೆಲ್ಲ? ಇಲ್ಲ ಮೊದ್ಲಿಂದ ಕೇಳಿದೀವಿ, ಈಗ ಅದೊಂದು ನಿಜ ಆಗೋಯ್ತು. ಬಟ್ ಭರತ್ ಆಲ್ರೆಡಿ ಅವರು ಒಂದ್ ಸ್ವಲ್ಪ ತಾಳನೆ ಈ ಘಟನೆ ಆಗ್ತಿರ್ಲಿಲ್ಲ, ಅಮಾಯಕಂದು ಒಂದ್ ಜೀವನ ಹೋಗ್ತಿರ್ಲಿಲ್ಲ. ಅವರಿಂದ ಇದರಿಂದ ಒಬ್ಬ ಅಮಾಯಕನ್ ಜೀವ ಹೋದೆ, ಮತ್ತೆ ಅದೇನ್ ಜೀವ ಬರಲ್ಲ. ಬಟ್ ಅವ್ರ ಕಡೆಯಿಂದ ನಮ್ ಕಡೆಯಿಂದ ಎಲ್ಲರಿಗೂ ಅವರ ಕುಟುಂಬಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ತಾ ಇದೀವಿ. ಇದು ಏನಂದ್ರೆ ಇಬ್ರು ಒಬ್ರಿಗಿಂತ ಒಬ್ರು ನಾನ್ ಮುಂದು ಅಂತಾನೆ ಇವರು ಫೈಟ್ ನಡೀತಾ ಇದೆ. ಮೇನ್ ಇದಕ್ಕೆ ಕರ್ನಾಟಕ ಪ್ರಶ್ನೆ ಹಾಕ್ಲೇಬೇಕು. ಪಾಪ ಅಮಾಯಕ ಹೋಗಿ ಅವ್ರನ್ನ ಇನ್ನು ಅಡಿಷನಲ್ 24 hours ಇಲ್ಲ, ಅವ್ರನ್ನ ಅಲ್ಲೇ ಸಸ್ಪೆಂಡ್ ಮಾಡಿದ್ದಾರೆ. ಅಂದ್ರೆ ಇದಕ್ಕೆ ಸರ್ಕಾರನೇ ಕಾರಣ. ಇದಕ್ಕೆ ಮೇನ್ ಹೇಳ್ಬೇಕು ಅಂದ್ರೆ ಫೈರ್ ಮಾಡ್ತಾರೆ, ಕಲ್ಲೆಟ್ಟು ಹೊಡಿತಾರೆ, ವಸ್ತುಗಳನ್ನು ಹೊಡಿತಾರೆ. ಇಲ್ಲ, ಅವನು ಗನ್ಮ್ಯಾನ್ ಸತೀಶ್ ರೆಡ್ಡಿ, ಅವನು ಭರತ್ ರೆಡ್ಡಿಗೆ MLA ಸತೀಶ್ ರೆಡ್ಡಿ ಅವನು ಬಂದಲ್ಲಿ ಫೈರ್ ಮಾಡಂತ ಅವಶ್ಯಕತೆ ಇರಲಿಲ್ಲ ಅಲ್ಲಿ. ಈಗ ಅಲ್ಲ ಅವ್ರು ಹೇಳ್ತಾ ಇದ್ರು ಒಬ್ರು ಇವತ್ತು, ಅವ್ರೇನ್ ಶಾಸಕರ, ಸಂಸದರ, ಸಚಿವರ, ಯಾರವ್ರು ಅಂತ. ಹೌದು ಸರ್, ಅದೇ ಅಂತೂ ಪಕ್ಕ. ಈಗ ಅವನು ಸತೀಶ್ ರೆಡ್ಡಿ ಒಬ್ಬ ಬೇಡ ಕಾರ್ಪೊರೇಟರ್, ಒಬ್ಬ ಪಂಚಾಯತಿ ಮೆಂಬರ, ಯಾವ್ದು ಅಲ್ಲ. ಅವನೊಬ್ಬ ಗನ್ಮ್ಯಾನ್ ಕೇಳು 5-6 ಜನ ಬಂದು ಫೈರ್ ಮಾಡಿದ್ದಾನೆ ಅಂದ್ರೆ ಜನಕ್ಕೆ ಎಷ್ಟು ಭಯ ಬೀಳಿಸ್ಬೇಕು ಅನ್ನೋದು ಮಾಡ್ತಾರೆ ಕರ್ನಾಟಕ ಜನಕ್ಕೆ ಅನ್ನೋದು ಶೋ ಆಫ್ ಅಲ್ವಾ ಸರ್? 4 ಜನ ಗನ್ಮ್ಯಾನ್ ಇಟ್ಕೊಳ್ಳೋದು ಶೋ ಆಫ್ ಅಲ್ವಾ ಇದೆಲ್ಲ? ಹೌದೌದು, ಬಾರಿ ತಪ್ಪು ಸರ್. ಇದು ಮಾತ್ರನ ಇದು ಬಾರಿ ಭರತ್ ರೆಡ್ಡಿ ಮೇನ್ ಇದಕ್ಕೆ A1 ಆರೋಪಿ. ಭರತ್ ರೆಡ್ಡಿನೇ ಅಂತೀರ ತಾವು? ಖಂಡಿತ ಭರತ್ ರೆಡ್ಡಿನೇ. ಈಗ ಅವರು ಅಲ್ಲಿ ಬ್ಯಾನರ್ ಹಾಕೋದಕ್ಕೆ ಒಂದು ಅಟ್ಲೀಸ್ಟ್ ಒಂದು ಪರ್ಸನ್ ತಗೊಳ್ಳೇಬೇಕು. ಒಬ್ರು ಆಪೋಸಿಟ್ ಕ್ಯಾಂಡಿಡೇಟ್ ಮನೆ ಮುಂದೆ ಹಾಕ್ತೀನಿ ಅಂದ್ರೆ ಸಂಪೂರ್ಣ ಜವಾಬ್ದಾರಿ ಹಂಗಾದ್ರೆ ಭರತ್ ರೆಡ್ಡಿ ತಮ್ಮ ಪ್ರಕಾರ? ಭರತ್ ರೆಡ್ಡಿ ಹೌದು. ಈಗ ನನ್ಗೂ ಆಪೋಸಿಟ್ ಒಬ್ಬ ಇದ್ದಾಗ ನನ್ನ ಮನೆ ಮುಂದೆ ಒಂದು ರೋಡಲ್ಲಿ ಹಾಕ್ಬೇಕು ಅಂದ್ರೆ ಒಂದು ಪರ್ಮಿಷನ್ ತಗೊಳ್ಳೇಬೇಕಲ್ವಾ ಅದು ಅಲ್ವಾ? ಈಗ ಒಂದು ವಿಲೇಜ್ ಅಲ್ಲಿ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೆಯುವಾಗ ಆಪೋಸಿಟ್ ನವರು ಒಂದು ಆಗ್ತೀವಿ ಅಂದ್ಮೇಲೆ ಒಂದು ಸಹಜ ಅದೇ ಆಗುತ್ತೆ. ಕರೆಕ್ಟ್. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕೆ ಲೋಕೇಶ್ ಅವರೇ.